ಇದೊಂದು ಕಾಲ್ಪನಿಕ ಕಥೆ, ಕೇವಲ ಮನೋರಂಜನೆ ಉದ್ದೇಶದಿಂದ ಮಾಡಿದ್ದಾಗಿದೆ. ನೀವು ವಯಸ್ಕರಾಗಿದ್ದರೆ ಮಾತ್ರ ಈ ಕಥಾಭಾಗವನ್ನು ಕೇಳಿ, ಸಾಧ್ಯ ಆದರೆ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಈ ಕತೆ ಕೇಳಿದ್ರೆ ಒಳ್ಳೆಯದು. ಅತ್ತೆ ಶಾರದಾಳ ಜೊತೆ ನಡೆದ ಒಂದು ಅದ್ಭುತವಾದ ಕತೆ. ಆಕಸ್ಮಿಕವೋ ಅಥವಾ ಆ ರೀತಿ ಮಾಡಿದ್ದೋ ಗೊತ್ತಿಲ್ಲ. ಅಂತೂ ನಾನು ಅತ್ತೆಯ ಜೊತೆ, ನನ್ನ ಅತ್ತೆ ಅಂದರೆ ಹೆಂಡತಿಯ ತಾಯಿ, ಅತ್ತೆಯನ್ನು ನಾನು ಮೊನ್ನೆವರೆಗೂ ಬಹಳ ಗೌರವವಾಚಕವಾಗಿ ನೀವು ತಾವು ಬನ್ನಿ ಹೋಗಿ ಅಂತಾನೆ ಕರೀತಿದ್ದು. ಆದರೆ ಒಮ್ಮೆ ನನ್ನದನ್ನು ಅತ್ತೆಯದರೊಳಗೆ ಹೊತ್ತಿದ ನಂತರ ನಾವಿಬ್ಬರು ಮಾತ್ರ ಇದ್ದಾಗ ಬಾರೆ ಹೋಗೆ ಹೆಂಡತಿಯ ಹಾಗೆ ಏಕವಚನದಲ್ಲಿ ಕರೆಯೋದು, ಆ ಥರನೇ ಯೂಸ್ ಮಾಡ್ತಾರ. ನನ್ನ ಹೆಂಡತಿ ಗೊತ್ತಾಗದಿರೋ ಥರ ನಮ್ಮ ಸಂಬಂಧ ಮುಂದುವರಿತಿತ್ತು. ಅದು ಹೇಗೆ? ಅತ್ತೆಗೆ ಇರೋದು ಒಬ್ಬಳು ಏಕೈಕ ಮಾತ್ರ ಪುತ್ರಿ, ನನ್ನ ಹೆಂಡತಿ. ಅಂದರೆ ಗಂಡ ತೀರು ಹೋಗಿ ನನ್ನ ಅತ್ತೆಗೆ ಇವಾಗ ಒಂದು ಸುಮಾರು ವರ್ಷಗಳೇ ಆಗ್ತಾ ಬಂತು. ಅಂದರೆ ಅವರು 43 ವರ್ಷ ಇದ್ದಾಗ ಅವ್ರ ಗಂಡ ತೀರ್ಕೊಳ್ತಾರೆ ಆಕ್ಸಿಡೆಂಟಲ್ಲಿ. ಅವಳ ವಯಸ್ಸು ಸುಮಾರು 50 ಆಗಿರ್ಬೋದು ಆವಾಗ. ಹೆಸರು ಶಾರದಾ. ಅದೊಂದು ದಿನ ಶಾರದಾ ಜೊತೆಗೆ ಸಂಬಂಧ ಬೆಳೆಸುವ ಮುನ್ನ ನಾನೆಂದು ಅವಳನ್ನು ಆ ಒಂದು ಹೆಂಡತಿಯ ರೀತಿಯಲ್ಲಿ, ಅಂದರೆ ಅವಳ ಜೊತೆ ನಡೆಸಬೇಕು, ಅವಳನ್ನು ಅನುಭವಿಸ್ಬೇಕು ಅನ್ನೋ ನೋಟದಿಂದ ನಾನು ಇದುವರೆಗೂ ನೋಡಿರಲಿಲ್ಲ. ಅವತ್ತು ಆಕಸ್ಮಿಕ ನಡೆದು ಹೋಯಿತು. ಅದು ಹೇಗೆ ಅತ್ತೆ ಶಾರದಾ ನನ್ನ ತೆಕ್ಕಿಗೆ ಹೆಂಗೆ ಸೇರಿದ್ಲು ಅದು ಗೊತ್ತಿಲ್ಲ. ಅಂತೂ ನನಗೆ ನಿತ್ಯವೂ ತೃಪ್ತಿ ನೀಡುವ ಇನ್ನೊಂದು ಹೆಣ್ಣು ಸಿಕ್ಕಂಗಾಯಿತು. ಶಾರದಾ ಒಬ್ಬಳೇ ಇರುವ ಕಾರಣ ಅವಳನ್ನು ಹಳೆಯ ಮನೆಯಲ್ಲಿ ಬಿಡುವ ಬದಲು 3 ವಾರಗಳ ಹಿಂದಷ್ಟೇ ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ವಿ. ನನ್ನ ಹೆಂಡತಿ ಬೆಳಗ್ಗೆ ಕೆಲಸಕ್ಕೆ ಅಂತ ಹೋಗ್ತಿದ್ಲು. ನನ್ನ ಕೆಲಸ ಆ್ಯಕ್ಚುಲಿ ಆರಂಭ ಆಗ್ತಿದ್ದೆ ಮಧ್ಯಾಹ್ನ. ಸೊ ನನ್ನ ಅದೃಷ್ಟಕ್ಕೆ ಅರ್ಧ ದಿನ ಕೆಲಸ, ಅರ್ಧ ದಿನ ಮನೆಯಲ್ಲಿ ಆರಾಮವಾಗಿ ಇರಬಹುದಿತ್ತು. ಹೇಗೋ ಹೀಗೆ ಜೀವನ ನಡೀತಾ ಇತ್ತು, ತುಂಬ ಖುಷಿಯಲ್ಲಿತ್ತು. ಅದರಿಂದ ಅಲ್ಲಿವರೆಗೂ ಮನೆಯಲ್ಲಿ ಏನೇ ಇರ್ತಿದ್ದು. ಆ್ಯಂಡ್ ನಾನು ಯಾಕಪ್ಪ ಅತ್ತೆ ಮನೇಲಿದ್ದೆ ಅಂದರೆ, ಸ್ವಲ್ಪ ಏನೋ ಸಮಾಚಾರ ಇತ್ತು, ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅತ್ತೆ ಮನೆಗೆ ಬಂದಿದ್ದೆ. ನನ್ನ ಹೆಂಡತಿ ಅವಳ ಪಾಡಿಗಳು ಅಂದರೆ ನನ್ನ ಮನೆಗೆ ನನ್ನ ಅಪ್ಪ ಅಮ್ಮನ ಜೊತೆ ಇದ್ಲು. ಅತ್ತೆ ಶಾರದಾ ಅಳಿಯ ಅಂದರೆ ಕೇಳಬೇಕಾ, ನನಗೆ ಬೇಕಾಗಿದ್ದೆಲ್ಲ ಊಟಕ್ಕೆ ಮಾಡಿಕೊಡ್ತಿದ್ಲು, ನನಗೆ ಎಲ್ಲವನ್ನು ಮುಂದಕ್ಕೆ ಕೊಡ್ತಿದ್ಲು. ಒಂದು ರೀತಿಯಲ್ಲಿ ನನಗೆ 2ನೇ ಹೆಂಡತಿಯಂತೆಯೇ ನನ್ನ ಚಾಕರಿ ಮಾಡುವುದು ಅವಳಿಗೆ ಇಷ್ಟ ಆಗಿಬಿಟ್ಟಿತ್ತು. ಅದು ಗೊತ್ತಾಗಿದ್ದೆ ನಾನು ಅವಳನ್ನು ಅನುಭವಿಸಿದ್ದ ದಿನ. ಅದನ್ನು ಅವಳೇ ಬಂದು ನನ್ನ ಕಿವಿಯಲ್ಲಿ ಮೆಲ್ಲಗೆ ಹೇಳಿದ್ಲು, ನಿನ್ನ ಮೇಲೆ ಪ್ರೀತಿ ಇದ್ದಕ್ಕೆ ನಾನು ಅಷ್ಟೆಲ್ಲ ಮಾಡಿದ್ದು ಅಂತ. ಮೊದಲು ಬೇರೆ ಮನೇಲಿದ್ದಾಗ ಅನೇಕ ಬಾರಿ ನಮ್ಮ ಮನೆಗೆ ಬಂದು ಹೋಗ್ತಿದ್ಲು ಶಾರದಾ. ಆದರೆ ನಾನೆಂದೂ ಅವಳನ್ನು ಆಸೆ ನೋಟದಿಂದ ಅವಳನ್ನು ಕಂಡೇ ಇರಲಿಲ್ಲ. ನನ್ನ ಅತ್ತೆ 50 ವರ್ಷ ಆಗಿದ್ರೂ ಕೂಡ ಇವಳು ಸೂಪರಾಗಿ ಚೆನ್ನಾಗಿ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾಳೆ. ಹೇಗೆ ಅಂದರೆ ಅವಳಿಗೆ ಒಂದು ಮಾಡರ್ನ್ ಡ್ರೆಸ್ ಹಾಕಿ ನನ್ನ ಹೆಂಡತಿನ ಜೊತೆಗೆ ಬಿಟ್ಟರೆ ಅಕ್ಕ ತಂಗಿರ ಥರ ಕಾಣ್ತಾರೆ. ಸ್ವಲ್ಪ ದಪ್ಪವಾಗಿ ಬಲಿತ ಬಾಳೆ ದಿಂಡಿನ ಹಾಗೆ ಬೆಳ್ಳಗೆ. ಅದೆಷ್ಟೊಂದು ಬಾರಿ ಅತ್ತೆ ಶಾರದಾ ನನ್ನ ಕಣ್ಣಿಗೆ ಬೀಳೋ ಥರ ಅವಳ ಅಂದ ಚಂದವನ್ನು ತೋರಿಸ್ತಿದ್ಲು. ಆಗ ಗಮನ ಅತ್ತ ತಿರುಗ್ತಿತ್ತು, ಆದರೆ ಅವುಗಳನ್ನು ಮುಟ್ಟಬೇಕನ್ನೋ ಆಸೆ ಮನದಲ್ಲಿ ಯಾವತ್ತೂ ಮೂಡಿರಲಿಲ್ಲ. ವಯಸ್ಸಾಗಿದ್ದರಿಂದ ಶಾರದಾ ತನ್ನ ಅಂದ ಚಂದವನ್ನು ಅವರಿಗೆ ಕಾಣಿಸ್ತಿದ್ರು ಹೆಚ್ಚು ಕಾನ್ಷಿಯಸ್ ಆಗ್ತಿರ್ಲಿಲ್ಲ. ಏನನ್ನ ನೋಡಲಿ, ಯಾರನ್ನ ನೋಡಲಿ ಅನ್ನೋ ಥರನೇ ಇರೋಳು. ಏನಾಗುತ್ತೆ, ವಯಸ್ಸಾಯಿತು ಬಿಡಿ ಅನ್ನೋ ಥರ. ಆಗಾಗ ಮೇಲೆ ಎತ್ತಿ ಹಾಕಿಕೊಳ್ಳುತ್ತಲೇ ಕೆಲಸ ಮಾಡ್ತಿದ್ಲು. ಹೊರಗಿನಿಂದ ಬಂದ ಬೇರೆ ಪುರುಷನ ಸ್ನೇಹಿತರಿರ್ಬೋದು ಅಥವಾ ನನ್ನ ಮಾವನ ಸ್ನೇಹಿತರಿರ್ಬೋದು, ಯಾರು ಎನಿ ಪರ್ಸನ್ಸ್ ನನ್ನ ಹತ್ಯೆಯ ಕಡೆಗೆ ನೋಡ್ತಾನೆ ಇರೋರು. ಯಾಕಂದರೆ ಅವನು ಎಕ್ಸ್ಪೋಸ್ ಮಾಡಿದಾಗ ಗಂಡಸರಾದ್ರವರು ನೋಡದೇ ಇರ್ತಾರ. ಅವನು ಗಂಡಸೇ ಅಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಆದರೂ ಏನು ಪ್ರತಿಕ್ರಿಯೆ ನೀಡದೆ ಸುಮ್ಮನಿರ್ತಿದ್ದೆ. ಅಂದರೆ ಸ್ವಲ್ಪ ಭಯಭಕ್ತಿ ಇರುತ್ತಲ್ವ ಅತ್ತೆ ಅಂದರೆ. ನನ್ನ ಅತ್ತೆ ಶಾರದಾ ತನ್ನದನ್ನು ಮುಚ್ಚುವ ಬಗ್ಗೆ ಕಾಳಜಿ ತೋತಾನೆ ಇರಲಿಲ್ಲ. ಒಮ್ಮೆ ಜಾರ್ತಿದ್ರು, ಕಾಣಿಸ್ತಿದ್ರು, ಅದ್ರ ಬಗ್ಗೆ ಡೋಂಟ್ ಕೇರ್. ನನಗೆ ಅದೆಲ್ಲ ಕೆಲವೊಮ್ಮೆ ನೋಡ್ಬಿಟ್ಟು ಮೊದಲು ಅಸಹ್ಯ ಅನ್ನಿಸ್ತು. ಆದರೆ ನಾನು ಅವಳು ತೆಕ್ಕಿಗೆ ಹೇಗೆ ಬಿದ್ದೆ ಅನ್ನೋದೇ ಗೊತ್ತಾಗಲಿಲ್ಲ. ಈ ಮಹಿಳೆ ಏಕೆ ಹೀಗೆ ಮಾಡ್ತಾಳೆ ಅಂತ ಬೇಸರವೂ ಆಗ್ತಿತ್ತು. ಯಾಕಂದರೆ ನನ್ನ ಸ್ನೇಹಿತರು ಬಂದಾಗ ಅವರು ಶಾರದಾ ಕಡೆಗೆ ಜೊಲ್ಲು ಸುರಿಸ್ಕೊಂಡು ನೋಡೋರು. ನಾನು ಕೇಳಿದರೆ ನಿಮ್ಮ ಹತ್ತೆನೇ ತೋರಿಸ್ಬೇಕಾದ್ರೆ ನಾವ್ಯಾಕೂ ನೋಡಬಾರ್ದು ಅನ್ನೋರು. ನನಗೆ ಗೊತ್ತಿದೆ. ಒಮ್ಮೆ ಅವಳು ತನ್ನ ಬಟ್ಟೆಗಳನ್ನು ಇಟ್ಟಿದ್ರು. ಆಗ ನಾನು ಏನು ಮಾಡಿದೆ ಅಂದರೆ, ಒಂದು ಉಡುಪು ಸಿಕ್ತು, ಅದನ್ನು ತೆಗೆದು ಸೈಜ್ ಎಷ್ಟಿದೆ ಅಂತ ಸುಮ್ಮನೆ ಚೆಕ್ ಮಾಡೋಣ ಅಂತ ನೋಡ್ತೀನಿ. ಓ ಮೈ ಗಾಡ್, ನನ್ನ ಅತ್ತೆಯದು ಅಷ್ಟೊಂದು ದೊಡ್ಡದಾಗಿದೆಯಾ, ಅದನ್ನು ನಾನು ನೇರವಾಗಿ ನೋಡಬೇಕಲ್ಲ ಅನ್ನೋ ಆಸೆ ಮೂಡಿತು. ಅತ್ತೆ ಶಾರದಾ ನಮ್ಮ ಮನೆಗೆ ಬಂದ ನಂತರ ಅವಳ ವರ್ತನೆಯೇ ಬದಲಾಗಿ ಹೋಗಿತ್ತು. ಆಗಾಗ ಬಂದು ನಾನು ಟೆಲಿವಿಷನ್ ನೋಡುವಾಗ ನನ್ನ ತಲೆಯ ಹತ್ತಿರ ಬಂದು ಕುಳಿತುಕೊಳ್ಳೋದು, ನನ್ನ ಸನಿಹ ಬರೋದು, ಹೆಚ್ಚು ನನ್ನ ಜೊತೆನೇ ಇರೋದು. ಅವಳ ತ್ವಚೆಯನ್ನು ನನಗೆ ತಾಗುವಂತೆ ಮಾಡೋಳು. ಏನಾದರೂ ಎತ್ತಿಟ್ಕೊಳ್ಳೋ ಸಂದರ್ಭದಲ್ಲಿ ಅಥವಾ
ಕೂರೋ ಸಂದರ್ಭದಲ್ಲಿ ನನಗೆ ಕಾಣುವಂತೆ ಮಾಡೋಳು. ಇದು ಎಲ್ಲವೂ ಕೂಡ ಉದ್ದೇಶಪೂರ್ವಕವಾಗಿ ಎನ್ನುವುದು ಆಗ ನನಗೆ ಅರ್ಥವಾಗ್ತಿರಲಿಲ್ಲ. ಸಹಜವಾಗಿ ತನ್ನ ಮಗನಂತೆ ತಿಳಿದು ಹೀಗೆ ನಿರ್ಭೀತಿಯಿಂದ ನಡೀತಾಳೇನೋ ಅಥವಾ ಕಂಫರ್ಟೇಬಲಾಗಿ ಫೀಲ್ ಮಾಡ್ತಿದ್ದಾಳೇನೋ, ನನ್ನನ್ನು ಅವಳ ಒಂದು ಫ್ಯಾಮಿಲಿಲಿ ಒಬ್ಬ ಅಂತ ಅಂದ್ಕೊಂಡಿರೋದಕ್ಕೆ ಈ ರೀತಿ ನಡೀತಿದ್ದಾಳೆ ಅಂತ ನನಗನ್ನಿಸ್ತಿತ್ತು. ಆದರೆ ನಾನು ದೊಡ್ಡ ಪೆದ್ದ. ಅದೊಂದು ದಿನ ಅಂದರೆ ಸರಿಯಾಗಿ 15 ದಿನಗಳ ಹಿಂದೆ ನಾನು ಅಂದು ಕೆಲಸಕ್ಕೆ ಹೋಗೋದು ಬೇಜಾರಾಗ್ಬಿಟ್ಟು ರಜೆ ತೊಗೊಂಡಿದ್ದೆ. ಯಾಕಂದರೆ ತಿಂಗಳಿಗೆ ಒಂದು ಲೀವ್ ಇರುತ್ತೆ, ನಾರ್ಮಲಾಗಿ ಹಾಕ್ಬಿಟ್ಟೆ. ಅದು ಸೋಮವಾರ. ನನ್ನ ಹೆಂಡತಿ ಬೆಳಗ್ಗೆ 9 ಗಂಟೆಗೆ ಕೆಲಸಕ್ಕೆ ಹೋದಳು. ಆಗ ಮನೆಯಲ್ಲಿ ಇದ್ದದ್ದು ನಾನು, ನನ್ನ ಮುದ್ದಿನ ಶಾರದಾ ಅತ್ತೆ ಮಾತ್ರ. ನಾನಿನ್ನೂ ಸ್ವಲ್ಪ ಇವತ್ತು ರಜೆ ಅಲ್ವಾ, ಲೀವ್ ಇದೆ ಅಂದ್ಬಿಟ್ಟು ಮಲಗೇನೇ ಇದ್ದೆ. ಅತ್ತೆ ಬಂದು ಏನು ಇನ್ನೂ ಮಲಗೇ ಇದ್ದೀರಾ, ತಲೆನೋವಾ ಅಂತ ಕೇಳಿದ್ದು. ಒಂದು ಸ್ವಲ್ಪ ಹಾಗೇನೆ, ನನ್ನ ತಲೆ ಒಂಥರ ಭಾರ ಆಗ್ತಿದೆ, ಫುಲ್ ತಲೆನೋವು ಅನ್ನಿಸ್ತಿಲ್ಲ ಅಂದೆ. ಹೌದಾ, ಈಗ ಶುರುವಾಗ್ತದೆ ಅನಿಸುತ್ತೆ, ಬನ್ನಿ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿಕೊಡ್ತೀನಿ, ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿದ್ರು. ನಾನು ಹ್ಞೂ ಆಗಲಿ ಅಂತ ಹೇಳಿಬಿಟ್ಟು ಎದ್ದೆ. ಆಗಲೇ ಕಾಫಿ ಟೀ ಎಲ್ಲ ರೆಡಿ ಮಾಡಿಟ್ಟು ತಂದಿದ್ಲು. ಕುಡಿದು ಟೆಲಿವಿಷನನ್ನು ಆನ್ ಮಾಡಿದೆ. ಅದರ ಮುಂದೆ ಸ್ಟೂಲ್ ಇಟ್ಟು ಅದ್ರ ಮುಂದೆ ನೆಲದ ಮೇಲೆ ಕುಳಿತುಕೊಂಡೆ. ಆ್ಯಕ್ಚುಲಿ ಅತ್ತೆ ಬಾಟಲ್ ಹಿಡ್ಕೊಂಡು ಬಂದು ಸ್ಟೂಲ್ ಮೇಲೆ ಆರಾಮವಾಗಿ ಕುಳಿತಳು. ನನ್ನ ಅತ್ತೆಯನ್ನು ಆ ಕ್ಷಣದವರೆಗೆ ಜಸ್ಟ್ ಅತ್ತೆ ಅಂತ ಇಲ್ಲವೇ ಅಮ್ಮ ಅಂತಾನೆ ಕರಿತಿದ್ದು. ಯಾವತ್ತೂ ಕೂಡ ಇದುವರೆಗೂ ಏಕವಚನದಲ್ಲಿ ಮಾತಾಡಿದ್ದಿಲ್ಲ ಅಥವಾ ಅವರು ಕೂಡ ಆ ರೀತಿ ನಡ್ಕೊಂಡಿರಲಿಲ್ಲ. ಬಟ್ ಅವ್ರು ಎಕ್ಸ್ಪೋಸ್ ಮಾಡ್ತಿದ್ದ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಅವರಿಗೆ ಒಂದು ಆಸೆ ಅನ್ನೋದು ಇನ್ನೂ ಇದೆ, ವಯಸ್ಸಾದರೂ ಕೂಡ ಕರಗದ ಭಾವನೆಗಳಿದೆ ಅಂತ. ನಾನೇ ಕೊನೆಯ ಬಾರಿಗೆ ನಾವಿಬ್ಬರೇ ಇದ್ದಾಗ ಬಳಸಿದ ಅಮ್ಮ ಎನ್ನುವ ಪದವೆಂದರೆ ಅದು ಸ್ಟೂಲ್ ಇಟ್ಟಿದ್ದೀನಿ ಅಮ್ಮ ಅಂದದ್ದು ಮಾತ್ರ. ಅನಂತರವಾಗಿ ಎಲ್ಲವೂ ಬದಲಾಗಿ ಹೋಗುತ್ತೆ. ಆಮೇಲಿಂದ ನಾವಿಬ್ಬರೇ ಇದ್ದಾಗ ಎಂದೂ ಅಮ್ಮ ಅನ್ನಲೇ ಇಲ್ಲ. ಕೇವಲ ಶಾರದಾ, ಹೋಗೆ, ಭಾರೆ ಅಂದರೆ ಒಂದು ಏಕವಚನದಲ್ಲಿ ಹೆಂಡತಿಯ ಹಾಗೆ ಮಾತಾಡೋ ಥರ ತುಂಬ ಸಲಿಗೆಯಿಂದ ಸ್ನೇಹಿತರ ಥರ ಮಾತಾಡ್ತಿದ್ವಿ. ಅದೊಂಥರ ಖುಷಿ ಕೊಡೋದು, ಒಂದು ಬಾಂಧವ್ಯ ನಮ್ಮಿಬ್ಬರ ನಡುವೆ ಹೆಚ್ಚಾಯಿತು ಅಂತಾನೆ ಹೇಳ್ಬೋದು. ಅಂದು ಅತ್ತೆ ಎಣ್ಣೆ ಮಸಾಜ್ ಮಾಡೋಕ್ಕೆ ಸ್ಟೂಲ್ ಮೇಲೆ ಕುಳಿತುಕೊಳ್ಳುವ ಮುನ್ನ ನಾನು ಎಣ್ಣೆ ಬೀಳುತ್ತಲ್ವ ಅಂತ ಹೇಳ್ಬಿಟ್ಟು ನನ್ನ ಶರ್ಟ್ನ ಮಡಚಿ ಇಟ್ಟೆ. ನಾನು ಆರಾಮವಾಗಿ ಕೂತ್ಕೊಂಡೆ. ಆದ್ದರಿಂದ ಅತ್ತೆಯ ಮೆದುವಾದ ಆ ಒಂದು ಸ್ಪರ್ಶ ನನ್ನ ಶೋಲ್ಡರ್ಗೆ ತಾಕ್ತಾನೆ ಇತ್ತು. ಆ್ಯಂಡ್ ನನ್ನ ಹೆಂಡತಿ ನನ್ನ ಪಕ್ಕದಲ್ಲಿಲ್ಲ, ನನ್ನ ಹೆಂಡತಿ ನನ್ನ ಮನೆಯಲ್ಲಿದ್ದಾಳೆ. ನನಗೂ ಸುಮಾರು ಹೆಂಡತಿಯ ಸಂಘ ಸೇರಿ ವಾರಾನುಗಟ್ಟಲೆ ಕಳೆದು ಹೋಗಿತ್ತು. ಅಂದಮೇಲೆ ಏನೇನೋ ಮನಸ್ಸಲ್ಲಿ ಆಸೆ ಹುಟ್ಟುತ್ತೆ. ಆಗಲೂ ನನಗೆ ಅದ್ರ ಬಗ್ಗೆ ಯೋಚನೆ ಇರಲಿಲ್ಲ, ಬಟ್ ಆಸೆ ಇತ್ತು ನನ್ನ ಹೆಂಡತಿ ಜೊತೆ ಸೇರಬೇಕಂತ. ಒಮ್ಮೆ ಅತ್ತೆ ಎಣ್ಣೆಯನ್ನು ನೆತ್ತಿಯ ಮೇಲೆ ಸುರಿದು ಬೆಲ್ಲಾಡಿಸ್ತೊಡಗಿದಾಗ ಅದೇನೋ ಒಂದು ಅದ್ಭುತವಾದ ಅನುಭವ ನನಗೆ ಆಗ್ತಾ ಇತ್ತು. ಶಾರದಾ ಅತ್ತೆ ಬೆರಳುಗಳನ್ನು ಹಿತವಾಗಿ ಕೂದಲಿಗೆ ಹಾಳಿಸಿ ತಲೆಗೆ ತಾಗಿಸಿ ಮಸಾಜ್ ಮಾಡತೊಡಗಿದ್ಲು. ಅದು ಎಲ್ಲೆಲ್ಲೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರೋದು. ನಾನು ಕೈಯಲ್ಲಿ ರಿಮೋಟ್ ಇಟ್ಕೊಂಡು ಚಾನಲನ್ನು ಬದಲಾಯಿಸ್ತಿದ್ದೆ. ಜೊತೆಗೆ ಅತ್ತೆಯ ಜೊತೆ ಹಿತವಾದ ಮಸಾಜ್ ಸಂತಸ ನೀಡ್ತಿತ್ತು. ನಾನು ಸರಿಯಾಗಿ ರಿಮೋಟ್ ಒತ್ತಿದ್ದೆ. ಆಗ ಬದಲಾದ ಚಾನಲಲ್ಲಿ ಒಂದು ಸಖತ್ತಾಗಿರೋ ಐಟಮ್ ಸಾಂಗ್ ಬರ್ತಿತ್ತು. ಬೊಂಬೆ ಅಂತ ಏನೇನೋ ಆಡೋದಪ್ಪ. ಅದು ಆ್ಯಕ್ಚುಲಿ ಅಣ್ಣಯ್ಯ ಫಿಲಿಮ್ದು ನಿನ್ನ ಮುದ್ದಾಡಬೇಕು ನನ್ನ ಗೊಂಬೆ ಹಾಡು ಬರ್ತಿತ್ತು. ಅದನ್ನು 1 ನಿಮಿಷ ನೋಡಿದಾಗಲೇ ನನ್ನ ಅತ್ತೆಯ ಬಗೆಗಿನ ಒಂದು ಆಸೆ ಅನ್ನೋದು ಚಿಗುರುಡಿಯೋಕ್ಕೆ ಶುರುವಾಗುತ್ತೆ. ನನ್ನ ಭುಜಕ್ಕೆ ತಾಗಿದ್ದು ಅವು ಮೆದುವಾದ ಅನುಭವ ಇರೋದು ನನಗೆ ಅನುಭವ ಆಗ್ತಿದೆ. ನಾನು ಅತ್ತೆ ಏನು ಅಂದ್ಕೊಳ್ತಾರೋ ಏನಾದರೂ ಅಂದ್ಕೊಳ್ಳಿ ಅಂದ್ಕೊಂಡು ಕ್ಷಣ ಇದ್ದವನು ಅದು ಯಾಕೋ ಒಂಥರ ಮುಜುಗರ ಚಾನಲನ್ನು ಬದಲಾಯಿಸೇ ಬಿಟ್ಟೆ. ಆ್ಯಂಡ್ ಮುಂದಿನ ಚಾನಲಲ್ಲಿ ನಾರ್ಮಲಾಗಿ ನ್ಯೂಸ್ ಬರ್ತಿತ್ತು.